ತುಂಬಾ 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 ಸಾರ್ಥಕತೆ, ತುಂಬಾ ಖುಷಿ, ಕೃತಜ್ಞತೆ ಎಲ್ಲವೂ ಆಗ್ತಾ ಇದೆ. ಕನ್ನಡ ಪ್ರೇಕ್ಷಕರು ಸಾಮಾನ್ಯ ಪ್ರೇಕ್ಷಕರಲ್ಲ, ಅವ್ರನ್ನ ಖುಷಿ ಪಡಿಸೋದು ಸಾಮಾನ್ಯ ಕೆಲಸ ಅಲ್ಲ. ಅವ್ರು ನಮ್ಮ ಸಿನಿಮಾ ಇಷ್ಟಪಟ್ಟಿದ್ದಾರೆ, ಅವರ ಪ್ರೀತಿ ನಮಗೆ ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ನಾನು ಅವ್ರಿಗೆ ಆಭಾರಿ. ಆ ದಿನಗಳು ಸಿನಿಮಾ ತುಂಬಾ ಸೂಪರ್ ಹಿಟ್ ಆಗಿರುವಂತ ಮೂವಿ. ಈಗ ಅದ್ರದ ಮುಂದಿನ ಅಧ್ಯಾಯವೇ ಬಲರಾಮನ ದಿನಗಳು. ಸೊ ರೆಸ್ಪಾನ್ಸಸ್ ಏನ್ ಹೇಳಿದ್ರು, ಏನಾದ್ರು ಯಾರ ಹತ್ರ ಕೇಳಿದ್ರ ಹೇಗೆ ಅಂತ? ಅಲ್ಲ, ತುಂಬಾ ಇಷ್ಟಪಡ್ತಿದ್ದಾರೆ. ಆ ದಿನಗಳು ಸಿನಿಮಾ ನೋಡಿದವರು ಅದೆಷ್ಟು ಇಷ್ಟಪಟ್ಟರು ಅಷ್ಟೇ ಈ ಬಲರಾಮನ ದಿನಗಳಿಗೂ ಕೂಡ ಅವರ ಪ್ರೀತಿಯನ್ನು ತೋರಿಸ್ತಿದ್ದಾರೆ. ಆ ದಿನಗಳಿಗಿಂತ ಇದು ಭಿನ್ನವಾಗಿದೆ. ಅಂದ್ರೆ ಅದರ ವೇಗ ಮತ್ತು ಅದು ಹೇಳಿರುವ ಶೈಲಿಯಲ್ಲಿ ಭಿನ್ನತೆ ಇದೆ. ಆದರೆ ಆ ದಿನಗಳು ಇರುವ ಆತ್ಮ ಏನಿದೆ ಅದು ಮತ್ತೆ ಬಲರಾಮನ ದಿನಗಳು ಸಿನಿಮಾದಲ್ಲಿ ಕೂಡ ಇದೆ ಅಂತ ಅನೇಕ ಜನ ನನಗೆ ಹೇಳಿದ್ದಾರೆ. ಆಮೇಲೆ ಆ ಪೀರಿಯಡ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂತ ಹೇಳಿದ್ರು ನನಗೆ. ಆಮೇಲೆ ಪರ್ಫಾರ್ಮೆನ್ಸಸ್ ನಮ್ಮೆಲ್ಲ ಆ್ಯಕ್ಟರ್ಗಳನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ. ನಮ್ಮ ವೇಣು ಸರ್ ಅವರ ಕ್ಯಾಮ್ರಾ ವರ್ಕ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹರಿದಾಸ್ ಅವರ ಎಡಿಟಿಂಗು, ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ಕು, ಒಟ್ಟಾರೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂದರೆ ಅದರಲ್ಲಿ ಇದು ಅಥವಾ ಅದು ಚೆನ್ನಾಗಿದೆ ಅಂತ ಪ್ರತ್ಯೇಕ ಮಾಡಿ ಹೇಳೋಕ್ಕಾಗಬಾರ್ದು. ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಸಾಧ್ಯ. ಈಗ ಕನ್ನಡ ಸಿನಿಮಾ ರಂಗ ಬಹಳ ಒಂದು ಬಿಕ್ಕಟ್ಟಿನಲ್ಲಿದೆ, ಜನ ಥಿಯೇಟ್ರಿಗೆ ಬರ್ತಿಲ್ಲ. ನನ್ನ ಕೋರಿಕೆ ಏನಂದ್ರೆ ಈ ಬಲರಾಮನ ದಿನಗಳು ಸಿನಿಮಾ ಮೂಲಕ ಮತ್ತೆ ನಮ್ಮ ಕನ್ನಡ ಪ್ರೇಕ್ಷಕರು ಮತ್ತೆ ಸಿನಿಮಾ ಚಿತ್ರಮಂದಿರದ ಕಡೆ ಬರಲಿ, ನಮ್ಮ ಸಿನಿಮಾ ಗೆಲ್ಲಿಸ್ಲಿ, ನಮ್ಮ ರೀತಿ ಅನೇಕ ಸಿನಿಮಾಗಳು ಗೆಲ್ಲಿ, ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲಿ ನಾನು ಕೇಳ್ಕೊಂಡು. ಸರ್, ಒಂದು ಸಿನಿಮಾ ಅಂದ್ರೆ 4ರಿಂದ 5 ಸಾಂಗ್ಸ್ಗಳಿರುತ್ತೆ. ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಕಥೆನೇ ಹೈಲೈಟ್ ಆಗಿದೆ. ಯಾಕೆ ಈ ತರ ಮಾಡ್ಬೇಕು ಅಂತ ಅನ್ನಿಸ್ತು? ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ 7 ಹಾಡಿದೆ. ಆದ್ರೆ ನನ್ಗೆ ಯಾವಾಗಲೂ ಹಾಡುಗಳು ಕಥೆಯ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಬಳಸ್ತೀವಿ, ಒಂದು ವಸ್ತುವಾಗಿ, ಅಂದ್ರೆ ಒಂದು ಅಸ್ತ್ರವಾಗಿ. ಒಂದು ಹಾಡಿನಲ್ಲಿ ನಾವು ಒಂದು 2 ವರ್ಷ ಮುಂದಕ್ಕೆ ಹೋಗಿರೋದನ್ನ ತೋರಿಸ್ಬೋದು. ಒಂದು ಹಾಡಿನಲ್ಲಿ ಒಬ್ಬ ಹುಡುಗಿ ಪ್ರೀತಿಗೆ ಬೀಳೋದನ್ನ ಒಂದು 10 ಸೀನ್ ಬೇಕಾಗೋದನ್ನ ಒಂದು ಹಾಡಲ್ಲಿ ಹೇಳ್ಬೋದು. ಆ ರೀತಿ ಸಂಗೀತ ಅದರ ಪಾತ್ರವನ್ನು ವಹಿಸುತ್ತೆ. ನನ್ನ ಅದೃಷ್ಟಕ್ಕೆ ನನ್ನ ಮೊದಲನೇ ಸಿನಿಮಾದಿಂದ ಈ ಸಿನಿಮಾವರೆಗೂ ಯಾವಾಗಲೂ ಅದ್ಭುತವಾದ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇಳೆಯರಾಜ ಇರ್ಬೋದು, ಅನೂಪ್ ಸಿಲಿನ್ ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, ಶ್ರೀಧರ್ ಸಂಭ್ರಮ್ ಇರ್ಬೋದು, ಸಂತೋಷ್ ನಾರಾಯಣನ್ ಅವ್ರು ಇರ್ಬೋದು. ಅವರೆಲ್ಲರೂ ಅವರ ಕಾಂಟ್ರಿಬ್ಯೂಷನ್, ಒಂದು ಸ್ಕ್ರೀನ್ ಪ್ಲೇಗೆ ಮ್ಯೂಸಿಕ್ ಅಷ್ಟೇ ಮುಖ್ಯ. ಆ ಮ್ಯೂಸಿಕ್ ನನ್ನ ಸಿನಿಮಾಗೆ ಬಹಳ ಮುಖ್ಯ. ಸರ್, ಪ್ರೀಮಿಯರ್ ಶೋ ಮಾಡಿದ್ರಿ, ಹಾಗೆ ನಿನ್ನೆ ಸೆಲೆಬ್ರಿಟಿ ಶೋ, ಮೀಡಿಯಾ ಶೋ ಎಲ್ಲ ಮಾಡಿದ್ರಿ. ನಿಮಗೆ ಹೇಗೆ ಅನಿಸ್ತು ಸರ್ ಇವತ್ತಿನ ರೆಸ್ಪಾನ್ಸ್, 2 ದಿನದ ರೆಸ್ಪಾನ್ಸ್? ಎರಡು ಬೇರೆ ಬೇರೆ ರೀತಿಯ ರೆಸ್ಪಾನ್ಸು. ನಿನ್ನೆ ನಾವು ಮಾಡಿದಂಥ ಪ್ರೀಮಿಯರ್ ಶೋ ಅಲ್ಲಿ ಹೆಚ್ಚು ಕುಟುಂಬಗಳು, ಮೀಡಿಯಾದವರಿದ್ರು. ಅವರು ಒಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಆದಂಥ, ಬಹಳ ಬುದ್ಧಿಜೀವಿ ಆದಂಥ ಅಭಿಪ್ರಾಯಗಳನ್ನು ಕೊಟ್ಟರು. ಕ್ರಿಟಿಕಲಿ ತುಂಬ ಇಷ್ಟಪಟ್ಟರು ಅವರು ಸಿನಿಮಾದ ಅನೇಕ ನ್ಯೂನ್ಯತೆಗಳನ್ನ ಇಷ್ಟಪಟ್ಟರು. ಆದರೆ ಇವತ್ತು ಸಾಮಾನ್ಯ ಜನರ ಜೊತೆ ನೋಡಿದಾಗ ಅವರು ವಿಸಿಲ್ಗಳು, ಅವರು ವಿನೋದ್ ಪ್ರಭಾಕರ್ ಅವ್ರು ಬಂದಾಗೆಲ್ಲ ಚೇರ್ ಮಾಡ್ತಿದ್ದು, ಅವರು ಚಪ್ಪಾಳೆ ತಟ್ತಿದ್ದು, ಇದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ನಮ್ಮ ಒಂದು ಸಿನಿಮಾ 2 ರೀತಿ ಗೆಲ್ಲಬೇಕು. ಒಂದು ಕ್ರಿಟಿಕ್ಸ್ ಇಂದನೂ ಕೂಡ ಗೆಲ್ಲಬೇಕು, ಜನಸಾಮಾನ್ಯರ ಪ್ರೀತಿ ಕೂಡ ಗಳಿಸ್ಬೇಕು. ಬಲರಾಮನ ದಿನಗಳು ಆ ರೀತಿ ಇಬ್ರಿಗೂ ವರ್ಕ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಮೇಡಮ್, ನಿಮ್ಮ ಚೊಚ್ಚಲ ನಿರ್ಮಾಣ ಇದು ಇವತ್ತು ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಸೊ ಏನ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ಅಂತ? ತುಂಬ ಹ್ಯಾಪಿ. ಮೊದಲನೇದಾಗಿ ಹೇಳ್ಬೇಕು ಅಂದರೆ ತುಂಬ ಖುಷಿ ಇದೆ. ಯಾಕೆಂದರೆ ಇವತ್ತಿನ ದಿನ ನಾವು ನೋಡಿದ್ದು ಈ ಥರ ಪ್ರೇಕ್ಷಕರಲ್ಲಿ ಈ ವಿಷಲ್ ಮತ್ತು ಚಪ್ಪಾಳೆ ತುಂಬ ಖುಷಿ ತಂದಿದೆ. ನನಗೂ ಈಗ ಅನ್ನಿಸ್ತಾ ಇದೆ ಇನ್ನೂ ಒಂದು ದೊಡ್ಡ ಮಟ್ಟಿಗೆ ಸಿನಿಮಾ ಕೊಡಬೇಕು ಜನಕ್ಕೆ ಅಂತ ಅನ್ನಿಸ್ತದೆ. ಖಂಡಿತ ಅದನ್ನು ಉಳಿಸ್ಕೊತೀವಿ. ಇನ್ನು ಯಾವ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಇದ್ದೀರಾ? ನಿರ್ಮಾಪಕಿಯಾಗಿ, ಆಡಿಯನ್ ಆಗಿ ಹೇಗೆ? ನನಗೆ ಒಂದು ಕನಸು, ನಮ್ಮ ಪ್ರೇಕ್ಷಕರಿಗೆ ಯಾವಾಗಲೂ ಒಂದು ಉತ್ತಮವಾದ ಸಿನಿಮಾ ಕೊಡಬೇಕು. ಏಕೆಂದರೆ ನಮ್ಮ ಈ ಕನ್ನಡ ಇಂಡಸ್ಟ್ರಿ ಹಿಂದೆ ಉಳಿದಿದೆ. ಈಗ ನಮ್ಮ ಥಿಯೇಟ್ರ್ಗಳಿಗೆ ಜನ ಬರ್ತಿಲ್ಲ ಅಂತಿದ್ದಾರೆ. ದಯವಿಟ್ಟು ಅದನ್ನು ನಾನು ಉಳಿಸ್ಕೊಡ್ಬೇಕು. ಏಕೆಂದರೆ ನಾವು ಒಳ್ಳೆ ಸಿನಿಮಾ ಮಾಡಿದಾಗ, ಒಳ್ಳೆ ಕಂಟೆಂಟ್ ಕೊಟ್ಟಾಗ ಖಂಡಿತ ಜನ ಥಿಯೇಟ್ರ್ ಬರ್ತಾರೆ ಅನ್ನೋದು ನಮ್ಮ ಭಾವನೆಗಳು. ಅದಕ್ಕಾಗಿ ಇನ್ನೂ ದೊಡ್ಡ ಮಟ್ಟಿಗೆ ನಾನು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸು. ಆಡಿಯನ್ ಆಗಿ ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬ ಇವತ್ತು ಫೀಲ್ ಆಯಿತು ನನಗೆ. ಇಷ್ಟು ದಿನ ನಾನು ನೋಡಿರಲಿಲ್ಲ. ಆಡಿಯನ್ಸ್ ಜೊತೆ ಕುತ್ಕೊಂಡು ಇವತ್ತು ಸಿನಿಮಾ ನೋಡಿದ್ದು ನನಗೆ ಆ ವಿಷಲ್ಲು, ಆ ಚಪ್ಪಾಳೆ, ಆ ಪ್ರೋತ್ಸಾಹ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಮನಸ್ಸನ್ನು ಹೂ ಥರ ಮಾಡಿದ್ದಾರೆ. ಅದೊಂದು ತುಂಬ ಖುಷಿ. ಓಕೆ ಮ್ಯಾಮ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.